ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ತಿಳ್ಕೊಳ್ಳೋಣ. ಹಾಗೆ RBI ಇಂದ ಕೂಡ ಇವತ್ತು ಇಂಪಾರ್ಟೆಂಟ್ ಸುದ್ದಿ ಬರೋದಿತ್ತು, ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕೂಡ. ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.04% ಅಥವಾ 9 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಜೊತೆಗೆ ಚಾರ್ಟ್ ಸೇಮ್ ಪ್ಯಾಟರ್ನ್ ಇದೆ. ಲಾಸ್ಟ್ 2 ಡೇಸ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಚೆನ್ನಾಗಿತ್ತು, ಗ್ಯಾಪ್ ಅಪ್ ಅಲ್ಲಿ ಆಯ್ತು, ಆನಂತರ ಡೌನ್ ಆಯ್ತು, ಮತ್ತೆ ಒಳ್ಳೆ ಕಮ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ತು, ಬಟ್ ಸಸ್ಟೈನ್ ಆಗಲಿಲ್ಲ. ನಂತರ ಕೊನೆಯಲ್ಲಿ ಒಂದು ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಜೊತೆಗೆ ನಿನ್ನೆ ಮೊನ್ನೆ ನೋಡ್ಲಿಕ್ಕೆ ಸಿಕ್ಕಿತ್ತು CIS ಕ್ಯಾಂಡಲ್, ಇವತ್ತು ಕೂಡ ಅದೇ ರೀತಿ ಇದೆ. ನೋಡಬಹುದು ಇಲ್ಲಿ 24,570 ಲೆವೆಲ್ ಅಲ್ಲಿ ಇತ್ತು 3:15ಕ್ಕೆ. ನಂತರ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಆಗಿ ಕ್ಲೋಸ್ ಆಗಿದ್ದು 24,624ಕ್ಕೆ. ನಿನ್ನೆ ಮೊನ್ನೆ ರೀತಿನೇ ಪ್ಯಾಟರ್ನ್ ಇವತ್ತು ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇದು ಹೊಸ ರೂಲ್ಸ್ ಪ್ರಕಾರ ಅಡ್ಜಸ್ಟ್ಮೆಂಟ್ ಮೇ ಬಿ ಪ್ರತಿದಿನ ಕೂಡ ಇರುತ್ತೆ, ಬಟ್ ಎಷ್ಟು ದೊಡ್ಡ ವ್ಯತ್ಯಾಸಗಳು ಆಗದೇ ಇರಬಹುದು ಮುಂದಿನ ದಿನಗಳಲ್ಲಿ ಒನ್ಸ್ ಇದೆಲ್ಲ ನಾರ್ಮಲೈಸ್ ಆದ್ರೆ. ಸದ್ಯದ ಮಟ್ಟಿಗಂತೂ ಕಳೆದ 3 ದಿನಗಳಿಂದ ಸೇಮ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 0.19% ಅಥವಾ 152 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಚಾರ್ಟ್ ಪ್ಯಾಟರ್ನ್ ನೋಡಬಹುದು, ಸೇಮ್ ಇದೆ, ವಾಲಟಿಲಿಟಿ ಇದ್ದೇ ಇದೆ, ಅಪ್ಸ್ ಅಂಡ್ ಡೌನ್ಸ್. ಬಟ್ ನಿಫ್ಟಿಯಲ್ಲಿ ಏನು ಪರ್ಫಾರ್ಮೆನ್ಸ್ ಬರ್ತಾ ಇದೆ ಆ ರೀತಿ ಸೆನ್ಸೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಳೆದ 3 ದಿನಗಳಿಂದ ಕೂಡ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.35% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಿಫ್ಟಿ 100 ಅಲ್ಲಿ 0.1% ಪಾಸಿಟಿವ್ ಇದೆ. ನಿಫ್ಟಿ 200 0.11% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ 500 ಅಲ್ಲಿ 0.19% ಪಾಸಿಟಿವ್ ಇದೆ. ಅಂದ್ರೆ ಅಟ್ಲೀಸ್ಟ್ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು, ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ ಫ್ಲಾಟ್ ಇದೆ, 0.01% ಪಾಸಿಟಿವ್ ಇದೆ ಅಷ್ಟೇ. ಆಲ್ಮೋಸ್ಟ್ ನಿನ್ನೆಯಲ್ಲಿ ಕ್ಲೋಸಿಂಗ್ ಇತ್ತು ಅಲ್ಲೇ ಇವತ್ತು ಕೂಡ ಕ್ಲೋಸಿಂಗ್ ಆಗಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.18% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.24% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಫ್ಲಾಟ್ ಇಷ್ಟು 0.24% ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಅಲ್ಲಿ. ಸ್ಮಾಲ್ ಕ್ಯಾಪ್ 50 0.94% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.76% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಗೆ ಹೋಲಿಸಿದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಔಟ್ ಪರ್ಫಾರ್ಮ್ ಮಾಡಿದೆ. 0.7 ಇಂದ ನಿಯರ್ಲಿ 1% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 1.29% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಇವತ್ತು ಕೊಟ್ಟಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ಯಾಕೋ ರೆಡ್ ಅಲ್ಲೇ ಕಾಣ್ತಿದಾವೆ ನೋಡಬಹುದು. ಕೆಲವು ಸೆಕ್ಟರ್ಸ್ ಮಾತ್ರ ಗ್ರೀನ್ ಅಲ್ಲಿ ಕಾಣ್ತಿದಾವೆ. ನಿಫ್ಟಿ ಆಟೋ ಅದರಲ್ಲಿ 1.27% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ 0.29% ನೆಗೆಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟ್ ಇದೆ. ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಇವತ್ತು ಫೋಕಸ್ ಅಲ್ಲಿ ಇದ್ವು ಬಿಕಾಸ್ ಆಫ್ RBI MPC ಔಟ್ಕಮ್. ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇನ್ನು FMCG 0.29% ನೆಗೆಟಿವ್ ಇದೆ. IT ಕೂಡ 0.16% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೀಡಿಯಾ 1.58% ನೆಗೆಟಿವ್ ಇದೆ. ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 1.72% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಫಾರ್ಮಾ 0.13% ನೆಗೆಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.72% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲಿಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಇದು ಕೂಡ ರೇಟ್ ಸೆನ್ಸಿಟಿವ್ ಸೆಕ್ಟರ್. 0.84% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಪ್ರೈವೇಟ್ ಬ್ಯಾಂಕ್ 0.42% ನೆಗೆಟಿವ್ ಇದೆ. ಹೆಲ್ತ್ ಕೇರ್ 0.22% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.12% ನೆಗೆಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.09% ನೆಗೆಟಿವ್ ಇದೆ. ಕೆಮಿಕಲ್ ಇಂಡಸ್ಟ್ರಿ ಕೂಡ 0.09% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಜಸ್ಟ್ 4 ಸೆಕ್ಟರ್ಸ್ ಮಾತ್ರ ಪಾಸಿಟಿವ್ ಇದೆ. ರಿಯಾಲಿಟಿ, PSU ಬ್ಯಾಂಕ್ಸ್ ಹಾಗೂ ಮೆಟಲ್ ಅಂಡ್ ಆಟೋ ಅಂಡ್ ಮೆಟಲ್ಸ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ವಲ್ಪ ಜಾಸ್ತಿ ನೆಗೆಟಿವ್ ಅಂದ್ರೆ ಅದು ಮೀಡಿಯಾದಲ್ಲಿ. ಇನ್ನೆಲ್ಲ ಕಡೆ ಏನಂತ ದೊಡ್ಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲಿಲ್ಲ. ಒಟ್ಟಿನಲ್ಲಿ ಒಂದಷ್ಟು ಪಾಸಿಟಿವ್ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರಿಸ್ಥಿತಿ ಏನು ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಸ್ವಲ್ಪ ಮಿಕ್ಸ್ಡ್ ಇದೆ. ಅದರಲ್ಲಿ ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಇದಾವೆ, ಕೆಲವು ಪಾಸಿಟಿವ್ ಅಲ್ಲಿ ಇದಾವೆ. ಬಟ್ ದೊಡ್ಡ ರಿಯಾಕ್ಷನ್ ಇಲ್ಲ. ಅಪ್ ಟು 0.5% ವರೆಗೂ ಪಾಸಿಟಿವ್ ಅಥವಾ ನೆಗೆಟಿವ್ ಇದೆ. ಅಲ್ಲಿ ಕೆಲವೊಂದು ಮಾರ್ಕೆಟ್ ಗಳು ಮಾತ್ರ 1% ವರೆಗೂ ಪಾಸಿಟಿವ್ ಅಥವಾ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತಾ ಇದಾವೆ. ಇನ್ನು ಏಷ್ಯನ್ ಮಾರ್ಕೆಟ್ ಅಲ್ಲಿ ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಯುರೋಪ್ ಅಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ, ಫ್ಲಾಟಿಶ್ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ನಮ್ಮ ಮಾರ್ಕೆಟ್ ಅಂತೂ ಸ್ವಲ್ಪ ಸ್ಟ್ರಗಲ್ ಮಾಡ್ತು ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಇವತ್ತಿನ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಿರುವಂತಹ ಒಂದಷ್ಟು ಸುದ್ದಿಗಳನ್ನು ನೋಡೋದಾದ್ರೆ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಇಂದ ಒಂದಷ್ಟು ಸುದ್ದಿಗಳು ಬರ್ತಾನೆ ಇದ್ವು. ನೋಡಬಹುದು, ಟ್ರಂಪ್ ಸೇಸ್ ಇರಾನ್ ವಿಲ್ ಬಿ ಹಿಟ್ ವೆರಿ ಹಾರ್ಡ್ ಇಫ್ ಹಾರ್ಮುಜ್ ಸ್ಟ್ರೈಟ್ ನಾಟ್ ಓಪನ್. ಇಮಿಡಿಯೇಟ್ಲಿ ಓಪನ್ ಮಾಡಬೇಕು, ಇಲ್ಲ ಅಂದ್ರೆ ದೊಡ್ಡದಾಗಿ ಅಟ್ಯಾಕ್ ಮಾಡ್ತೀವಿ ಅಂತ ವಾರ್ನಿಂಗ್ ಗಳನ್ನ ಕೊಡ್ತಾನೆ ಇದ್ದಾರೆ. ಬಟ್ ಇರಾನ್ ಅಂತೂ ಅದಕ್ಕೆ ತಲೆ ಕೆಡಿಸ್ಕೊಳ್ತಿಲ್ಲ. ಬಟ್ ಇರಾನ್ ಇಂದ ಒಂದಷ್ಟು ಅಟ್ಯಾಕ್ ಗಳು ಆಗ್ತಾನೆ ಇದೆ. ನೋಡಬಹುದು, ದುಬೈನ ಜಬೇಲ್ ಅಲಿ ಇಂಡಸ್ಟ್ರಿಯಲ್ ಝೋನ್ ಅಲ್ಲಿ ಜಸ್ಟ್ 20 ಮಿನಿಟ್ಸ್ ಅಲ್ಲಿ 7 ಬ್ಲಾಸ್ಟ್ ಗಳಾಗಿದೆ. ಡ್ರೋನ್ ಮೂಲಕ ಹೌತೀಸ್ ಅಲ್ಲಿ ಅಟ್ಯಾಕ್ ಗಳನ್ನ ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದ್ದಾವೆ.
ಒಂದಷ್ಟು ಡಿಸ್ಟರ್ಬೆನ್ಸಸ್, ಅನ್ಸ್ಟೆಬಿಲಿಟಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಮಿಡ್ಲ್ ಈಸ್ಟ್ ಅಲ್ಲಿ. ಈ ಸುದ್ದಿ ಕೂಡ ಅಷ್ಟೇನು ಒಳ್ಳೆ ಸುದ್ದಿ ಆಗಿರ್ಲಿಲ್ಲ ಮಾರ್ಕೆಟ್ಗೆ. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ಮಾರ್ನಿಂಗ್ ಸ್ವಲ್ಪ ಪಾಸಿಟಿವ್ ಅಲ್ಲೇ ಇತ್ತು. ಈಗಲೂ ಕೂಡ 1.5% ಜಾಸ್ತಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ದೊಡ್ಡ ರಿಯಾಕ್ಷನ್ ಇಲ್ಲ, ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು RBI ನ MPC ಮೀಟಿಂಗ್ ನ ಔಟ್ಕಮ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದೆ. ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ರೇಟ್ ಕಟ್ ಆಗುತ್ತೆ ಅಥವಾ ರೇಟ್ ಹೈಕ್ ಆಗುತ್ತೆ ಅಂತ. ರೇಟ್ ಪಾಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ರೇಟ್ ಪಾಸ್ ಕಂಟಿನ್ಯೂ ಆಯ್ತು. ಯಾವುದೇ ರೀತಿ ಬದಲಾವಣೆಯನ್ನ ಮಾಡಲಿಲ್ಲ. ನೋಡಬಹುದು 5.25% ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಇದ್ರ ಜೊತೆಗೆ ಮಾನಿಟರಿ ಪಾಲಿಸಿ ಸ್ಟ್ಯಾನ್ಸ್ ಕೂಡ ಸೇಮ್ ಮುಂದುವರಿಸಿದ್ದಾರೆ. ನ್ಯೂಟ್ರಲ್ ಸ್ಟ್ಯಾನ್ಸ್ ಅದೇ ಮುಂದುವರೆದಿದೆ. ಅಲ್ಲೂ ಕೂಡ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ ಇದ್ದು GDP ಎಸ್ಟಿಮೇಷನ್ಸ್ ಅಲ್ಲಿ ಹಾಗೂ ಇನ್ಫ್ಲೇಷನ್ ಎಸ್ಟಿಮೇಷನ್ಸ್ ಅಲ್ಲಿ ಏನಾದರೂ ಚೇಂಜ್ ಆಗುತ್ತಾ ಅಂತ. ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದೆ. ಗವರ್ನರ್ ಕಮೆಂಟ್ರಿ ಮೇಲೆ ಕಣ್ಣಿರುತ್ತೆ. ಎಸ್ಪೆಷಲಿ GDP ಎಸ್ಟಿಮೇಟ್ಸ್ ಅಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ. ಯಾಕಂದ್ರೆ ಇತ್ತೀಚಿನ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಪಾಸಿಟಿವ್ ಇತ್ತು. ಅದೇ ರೀತಿ ನೋಡಬಹುದು FY27 ಎಸ್ಟಿಮೇಷನ್ಸ್ ಅನ್ನ 6.6 ಇಂದ 6.7% ಗೆ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ Q1 FY27 6.6 ಇತ್ತು, ಮುಂಚೆ 7% ಬರಬಹುದು ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಅಲ್ಲೇ ಮೇಜರ್ ಬದಲಾವಣೆ ಆಗಿರೋದು. ಯಾಕಂದ್ರೆ ಪ್ರೀವಿಯಸ್ ಡೇಟಾಗಳು ಚೆನ್ನಾಗಿತ್ತಲ್ಲ, ಹಾಗಾಗಿ ಈ ಕ್ವಾರ್ಟರ್ ಅಲ್ಲೇ ಇಂಪ್ರೂವ್ ಆಗಬಹುದು ಅನ್ನೋ ಎಸ್ಟಿಮೇಷನ್ಸ್ 6.6 ಇಂದ 7% ಗೆ ಎಸ್ಟಿಮೇಟ್ ಚೇಂಜ್ ಮಾಡಿದ್ದಾರೆ. ಇನ್ನು FY27 Q2 ನಲ್ಲಿ 6.3 ಇತ್ತು ಮುಂಚೆ ಎಸ್ಟಿಮೇಷನ್ಸ್, ಅದನ್ನ 6.4 ಮಾಡಿದ್ದಾರೆ. ಇನ್ನು ಉಳಿದದ್ದು ಸೇಮ್ ಕಂಟಿನ್ಯೂ ಆಗಿದೆ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಬಟ್ ಪ್ರೀವಿಯಸ್ ಕೆಲವು ಡೇಟಾಗಳನ್ನ ನೋಡಿದ್ಮೇಲೆ ಅಪ್ಡೇಟ್ ಆಗ್ಬೋದು ಅಂತ ಎಸ್ಟಿಮೇಷನ್ಸ್ ಇತ್ತು. ಅದೇ ರೀತಿ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು CPI ಎಸ್ಟಿಮೇಟ್ಸ್ ಮುಂಚೆ ನೋಡಬಹುದು 5.1% ಎಸ್ಟಿಮೇಟ್ ಮಾಡಿದ್ರು FY27 ಅಂದ್ರೆ ಈ ವರ್ಷದ ಪೂರ್ತಿ. ಈಗ 5% ಗೆ ಇಳಿಸಿದ್ದಾರೆ. ಅಂದ್ರೆ 0.1% ಕಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಇದು ಪಾಸಿಟಿವ್ ಸುದ್ದಿನೇ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಇರೋದು ಬಹಳ ಮುಖ್ಯ ಆಗುತ್ತೆ. Q1 ಅಲ್ಲಿ 4.2 ಇತ್ತು, ಮುಂಚೆ 4.1 ಇಳಿಸಿದ್ದಾರೆ. ಇನ್ನು Q2 5.1 ಇಂದ 4.7 ಇಳಿಸಿದ್ದಾರೆ. ಇನ್ನು ಉಳಿದೆರಡು ಸೇಮ್ ಕಂಟಿನ್ಯೂ ಆಗಿದೆ. ಸೊ ಈ ಬದಲಾವಣೆ ಓವರ್ ಆಲ್ CPI ಎಸ್ಟಿಮೇಟ್ಸ್ ಅನ್ನ ಕಡಿಮೆ ಮಾಡಿದೆ. ಒಳ್ಳೆಯ ಬೆಳವಣಿಗೆನೆ ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ. ಈ ಎರಡು ಕೂಡ GDP ಎಸ್ಟಿಮೇಟ್ ಜಾಸ್ತಿ ಆಗಿದೆ, ಜೊತೆಗೆ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ ಕಡಿಮೆ ಆಗಿದೆ. ಇನ್ನು ನಿನ್ನೆ UPI ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದಿದ್ದು. ನಾನು ಅದನ್ನ ಕವರ್ ಮಾಡಿದ್ದೆ ಕೂಡ ರಾತ್ರಿ ವಿಡಿಯೋದಲ್ಲಿ. ಇಲ್ಲಿ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರಿಗೆ ಪ್ರಶ್ನೆ ಎದುರಾಗಿದೆ. UPI ಟ್ರಾನ್ಸಾಕ್ಷನ್ಸ್ ಗೆ ನೀವು ಚಾರ್ಜ್ ಮಾಡ್ತೀರಿ ಅಂದ್ರೆ ಅದನ್ನ ಯಾರು ಪೇ ಮಾಡ್ತಾರೆ, ಕಸ್ಟಮರ್ ಅಥವಾ ಬಿಸ್ನೆಸ್ ಓನರ್ಸ್ ಅಂತ. ಇದಕ್ಕೆ ಇನ್ನು ಇವರು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ನೋಡಬಹುದು, it was too early to determine who would bear the cost if the government permits merchant discount rate ಅಥವಾ MDR on some unified payments interface transactions. ಯಾರು ಪೇ ಮಾಡ್ತಾರೆ ಅದರ ಬಗ್ಗೆ ಟೂ ಅರ್ಲಿ ಆಗುತ್ತೆ. ಯಾಕಂದ್ರೆ ಸರ್ಕಾರ ಅದನ್ನ ಯಾವ ರೀತಿ ಪರ್ಮಿಷನ್ ಕೊಡುತ್ತೆ ಅದನ್ನೆಲ್ಲ ಕಾದು ನೋಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ಇನ್ನು ಅವೆಲ್ಲ ಅರ್ಲಿ ಸ್ಟೇಜಸ್ ಅಲ್ಲಿ ಇದಾವೆ. ಬಟ್ ಸಾಕಷ್ಟು ದಿನದಿಂದ ಇದೆ ಈ MDR ಚಾರ್ಜಸ್ ಗೆ ಸಂಬಂಧಪಟ್ಟಂತೆ. ಜೊತೆಗೆ ಇದು ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಗೆ ಕೂಡ ಅಪ್ಲೈ ಆಗಬಹುದು. ಮೇ ಬಿ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಗೆ ಅಪ್ಲೈ ಆಗದೇನು ಇರಬಹುದು. ಬಟ್ ನೋಡೋಣ, ಫ್ಯೂಚರ್ ಅಲ್ಲಿ ಏನಾದ್ರು ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಬಂದ್ರೆ ಗೊತ್ತಾಗುತ್ತೆ. ಇನ್ನು ರಿಯಾಲಿಟಿ ಶೇರ್ಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಯಾಕೆಂದ್ರೆ RBI ರೆಪೋ ರೇಟ್ಸ್ ಅನ್ನ ಹೋಲ್ಡ್ ಮಾಡಿದ್ದು ಅಲ್ಲಿ ಒಂದಷ್ಟು ಪಾಸಿಟಿವಿಟಿಯನ್ನ ತಂತು. ಇವುಗಳು ಸಹ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳು, ಹಾಗಾಗಿ ಒಂದಷ್ಟು ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು CAS ಗೆ ಸಂಬಂಧಪಟ್ಟಂತೆ ಸೆಬಿಯಿಂದ ಕೆಲವು ಸುದ್ದಿಗಳು ಬಂದಿರೋ ಬಗ್ಗೆ ಸೋರ್ಸಸ್ ಮೆನ್ಷನ್ ಮಾಡ್ತಿದೆ. ಸೋರ್ಸಸ್ ಮೂಲಕ ಬಂದಿರುವಂತದ್ದು, ಸೆಬಿಯಿಂದ ಅನೌನ್ಸ್ಮೆಂಟ್ ಆಗಿರೋದಲ್ಲ. ಎಸ್ಪೆಷಲಿ ನಾವು ನೋಡೋದಲ್ಲ CAS ಕ್ಯಾಂಡಲ್ ನೋ ನೀಡ್ ಟು ಆಲ್ಟರ್ CAS ಅಂತ ಹೇಳ್ತಿದೆ ಅಂತ. ಯಾಕಂದ್ರೆ ವೈಡರ್ ಪಾರ್ಟಿಸಿಪೇಷನ್ ಕೀ ಫಾರ್ ಸ್ಮೂದರ್ ರೋಲ್ ಔಟ್. ದೊಡ್ಡ ಮಟ್ಟದ ಪಾರ್ಟಿಸಿಪೇಷನ್ ಆದ್ರೆ ಸ್ಮೂತ್ ಆಗಿ ರೋಲ್ ಔಟ್ ಆಗುತ್ತೆ ಅಂತ ಮಾತನ್ನ ಹೇಳ್ತಿದೆ ಅಂತ ಸುದ್ದಿ ಬರ್ತಾ ಇದೆ. ಬಟ್ ಸೋರ್ಸಸ್ ಮೂಲಕ ಬಂದಿರುವಂತದ್ದು, ಸೆಬಿ ಅಂಡ್ ಡೈರೆಕ್ಟ್ ಆಗಿ ಬಂದು ಹೇಳಿಲ್ಲ. ಇನ್ನು BSE ಹಾಗೂ MCX ಶೇರ್ ಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಎರಡು ಕಂಪನಿಗಳು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ವು. ಆನಂತರ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ರಿಸಲ್ಟ್ ನ ಇಂಪ್ಯಾಕ್ಟ್ ಈ ಎರಡು ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು SEPC ಇವತ್ತು ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿ ಆರ್ಡರ್ ಅನ್ನು ಪಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ನೋಡಬಹುದು 854 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಇದರ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೆ. ಒಳ್ಳೆ ಸುದ್ದಿ. ಸ್ಟಾಕ್ 854 ಕೋಟಿ ಆರ್ಡರ್ ಅಂದ್ರೆ ಸಣ್ಣ ಆರ್ಡರ್ ಏನಲ್ಲ. ಇನ್ನು ಇಂಟರಾಜ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಕೂಡ ಸುದ್ದಿಲಿತ್ತು. ಈ ಕಂಪನಿ ಕೂಡ ಒಂದು ಆರ್ಡರ್ ಅನ್ನು ಪಡ್ಕೊಂಡಿದೆ. ನೋಡಬಹುದು 83 ಕೋಟಿ ಆರ್ಡರ್ ಕಂಪನಿ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.